ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಒಂದು ಮಾರ್ನಿಂಗ್ ಡೈಲಿ ರುಟೀನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ನನ್ನ ಒಂದು ಫಸ್ಟ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಸ್ಕಿಪ್ ಮಾಡದೆ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಒಂದು ರುಟೀನ್ನ ತೋರಿಸ್ತಾ, ಸೊ ಇದರಲ್ಲಿ ನಾನು ಒಂದು ಮೋಟಿವೇಟ್ ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾಯಿರ್ತಾರಲ್ವ, ನಮ್ಮಂಥ ಹೌಸ್ ವೈಫ್ಗಳಿಗೆ ಸ್ವಲ್ಪ ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೌಸ್ ವೈಫ್ಗಳಿಗೆ ಯಾವ ಥರ ಸ್ಟ್ರೆಸ್ ಫ್ರೀಯಾಗಿ ಮನೆ ಕೆಲಸನ ನಿಭಾಯಿಸ್ಕೋಬೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಮೋಟಿವೇಟ್ ನಿಮಗೂ ಒಂಥರ ಮೋಟಿವೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೇಸಿಕಲಿ ಇದು ನನ್ನ ಒಂದು ಫಸ್ಟ್ ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇಷ್ಟ ಆದರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಫೋರ್ಸಬಲ್ ಏನಿಲ್ಲ, ನಿಮ್ಗೇನಾದರೂ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹಾಗೆ ನಾನೇನಾದರೂ ಡೈಲಿ ವ್ಲಾಗ್ ಕಂಟಿನ್ಯೂ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ನಾನು ಬೇರೆ ಥರ ಎಲ್ಲ ಥರನೂ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿ, ಓಕೆನಾ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ ಪೂಜೆ ಮಾಡಬೇಕಿತ್ತು. ಸೊ ಫುಲ್ ದೇವ್ರ ಕೋಣೆ ಎಲ್ಲ ವಾಶ್ ಮಾಡಿಬಿಟ್ಟು ಎಲ್ಲ ಒರೆಸ್ಬಿಟ್ಟು ತೊಳೆದ್ಬಿಟ್ಟು ಪೂಜೆನ ಮಾಡಿಕೊಂಡೆ. 5:30 ಗಂಟೆಗೆ ಎದ್ದಿದ್ದೆ ನಾನು. ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಮನೆಯೆಲ್ಲ ಧೂಪ ಹಾಕಿದ್ದೆ. ಸೊ ಎಲ್ಲರೂ ಮಲ್ಕೊಂಡಿದ್ರು ಇನ್ನೂ. ಸೊ ಮನೆಯೆಲ್ಲ ಧೂಪ ಹಾಕಿಬಿಟ್ಟು ಅದಾದಮೇಲೆ ನಾನು ನೈವೇದ್ಯ ಮಾಡಿ ಸ್ವೀಟ್ ಏನಾದರೂ ಮಾಡಿ, ಮಂಗಳವಾರ, ಗುರುವಾರ, ಶುಕ್ರವಾರ ನಾವು ನೈವೇದ್ಯ ಮಾಡ್ತೀವಿ. ಸೊ ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನಾನು ಚಹಾ ಬಿಸ್ಕೆಟ್ನ ತಿಂದ್ಬಿಟ್ಟು ನೆಕ್ಸ್ಟ್ ನಾನು ಟಿಫನ್ಗೆಲ್ಲ ರೆಡಿ ಮಾಡ್ತೀನಿ. ಸೊ ಈ ಒಂದು ವ್ಲಾಗಲ್ಲಿ ನೀವು ಅದನ್ನು ನೋಡ್ತಾ ಹೋಗ್ತೀರಾ. ಸೊ ಇವಾಗ ನನ್ನ ಒಂದು ಕಂಟೆಂಟ್ಗೆ ಬರ್ತೀನಿ. ಸೊ ಇವಾಗ ನಾವು ಹೌಸ್ ವೈಫ್ಗಳು. ಸೊ ನಾವು ಸ್ಟ್ರೆಸ್ ಫ್ರೀಯಾಗಿ ನಾವು ಖುಷಿಯಾಗಿದ್ದರೆ ಮನೆಯೆಲ್ಲ ಖುಷಿಯಾಗಿರುತ್ತೆ, ಹೌದಾ. ಸೊ ಹಾಗಾಗಿ ನಾವು ಯಾವ ಥರ ನಮ್ಮೊಂದು ಸ್ಟ್ರೆಸ್ನ ಫ್ರೀ ಮಾಡ್ಕೊಂಡ್ಬಿಟ್ಟು ನಮಗೆ ನಾವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನಾನು ಫಾಲೋ ಮಾಡೋದನ್ನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಇದನ್ನು ಸಪೋರ್ಟ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ, ಓಕೆನಾ. ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ಪಾಯಿಂಟ್ ಬಂದು, ನಾವು ಖುಷಿಯಾಗಿರಬೇಕು ಅಂದರೆ ನಮ್ಮ ಒಂದು ಪಾಸ್ಟ್ನ ನೆನಪಾಗ್ಬಿಡಬೇಕು. ಅದು ಏನೇ ಆಗಲಿ, ಪಾಸ್ಟ್ ಒಂದು ಯಾರೋ ಅಂದಿದ್ದು ಆಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಏನೋ ನಡೆದಿರೋದೇ ಆಗಿರ್ಬೋದು, ಪಾಸ್ಟ್ನ ನೆನಪಾರ್ಬಿಡಿ. ಅದು ಏನೇ ಆಗಿರ್ಬೋದು ಅದನ್ನು ಮರೆತುಬಿಡಿ. ನೀವು ಮರೆತರೆ ಮಾತ್ರ ಅದರಿಂದ ಕಲಿತಿರೋ ಪಾಠ ನೆನಪಿಟ್ಕೊಳ್ಳಿ. ಆದರೆ ಯಾರೋ ಅಂದಿರೋದಾಗಿರ್ಬೋದು, ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು, ಅದು ಎಲ್ಲನೂ ಕೂಡ ನೀವು ಮರೆತುಬಿಡಿ. ಅಂದಾಗ ಮಾತ್ರ ನಾವು ಇವಾಗಿನ ಪ್ರೆಸೆಂಟು ಮತ್ತು ಮುಂದಿನ ಫ್ಯೂಚರ್ನ ನಾವು ಎಂಜಾಯ್ ಮಾಡ್ಬೋದು, ಓಕೆನಾ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ವಾಕಿಂಗ್. ನೀವೇನಾದರೂ ಫ್ರೀ ಆಗಿದ್ದರೆ, ಅಂದರೆ ಮಕ್ಕಳಿಗೆ ಟಿಫನ್ ಕಟ್ಟೋದು, ಈ ಥರ ಏನೂ ಹಸ್ಬೆಂಡ್ಗೆ ಟಿಫನ್ ಕಟ್ಟೋದು, ಈ ಥರ ಏನೂ ಕೆಲಸ ಇಲ್ಲ ಅಂದರೆ ನೀವು ಆರಾಮ್ಸೆ ನೀವು ವಾಕಿಂಗ್ ಹೋಗಿ. ಬೆಳಗ್ಗೆ ಬೇಗ ಎದ್ಬಿಟ್ಟು 1 ಅವರ್ ಅಥವಾ ಹಾಫ್ ಆನ್ ಅವರ್ ವಾಕಿಂಗ್ ಮಾಡಿ. ನಿಮ್ಮ ಒಂದು ಸ್ಟ್ರೆಸ್ ಎಷ್ಟು ರಿಲೀಫ್ ಅನಿಸುತ್ತೆ ಅಂದರೆ, ಅದು ಬೆಳಗ್ಗೆ ಎದ್ದು ಆ ಮಂಚಲ್ಲಿ ವಾಕ್ ಮಾಡೋದು ಅಂದರೆ ಸಖತ್ತಾಗಿರುತ್ತೆ. ನೀವು 1 ವೀಕ್ ಮಾಡಿ, ಆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಇವಾಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು, ನಿಮಗೆ ತುಂಬ ಸ್ಟ್ರೆಸ್ ಆಗೋದು ಯಾವಾಗ, ಮನೆ ಕೆಲಸ ತುಂಬ ಇರುತ್ತೆ, ಮನೆ ಕೆಲಸ ಮುಗಿಯೋದೇ ಇಲ್ಲ, ಹೌದಾ. ನಮಗೆ ಹೆಣ್ಮಕ್ಳಿಗೆ ಕೆಲಸ ಇಲ್ಲಾಂದ್ರೂ ಹುಡುಕಿ ನಾವು ಕೆಲಸನ ಮಾಡ್ಕೋತೀವಿ. ಸೊ ಹಾಗಾಗಿ ಮನೆ ಕೆಲಸ ಮಾಡೋದ್ರಲ್ಲಿ ನಾವು ಸ್ಟ್ರೆಸ್ ಆಗಿಬಿಡ್ತೀವಿ. ಸೊ ನಮ್ಮ ಕಡೆ ನಾವು ಕೇರ್ ಕೊಟ್ಕೊಳ್ಳೋದೇ ಮರ್ತು ಬಿಡ್ತೀವಿ. ಅದಕ್ಕೆ ನಾವು ಒಂದು ಟೈಮ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವಾಗ ಟೈಮ್ ಕೊಟ್ಕೋಬೇಕು. ಸೊ ಎಷ್ಟು ಗಂಟೆಗೆ ಎದ್ದರೆ ನಮ್ಮ ಒಂದು ಡೇ ಕರೆಕ್ಟಾಗಿರುತ್ತೆ, ನಾನು ಎಲ್ಲನೂ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೋದು. ಸೊ ಇದೆಲ್ಲನೂ ನೀವು ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಹಿಂದಿನ ದಿನವೇ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಡೇ ಏನಾಗುತ್ತೆ, ನೀವು ಅಂದ್ಕೊಂಡಿದ್ದ ಥರಾನೇ ಚೆನ್ನಾಗಿ ಹೋಗುತ್ತೆ, ಹೌದಾ. ಇಲ್ಲ ಯಾವಾಗೂ ಎದ್ದು 7 ಗಂಟೆಗೆ 8 ಗಂಟೆಗೋ ಈ ಥರ ಎದ್ದರೆ ನಮ್ಮ ಒಂದು ಟೈಮ್ ರುಟೀನೇ ಚೇಂಜ್ ಆಗಿಬಿಡುತ್ತೆ. ಅದರಲ್ಲೂ ಮಕ್ಕಳಿದ್ರೆ ಮಾತ್ರ ರುಟೀನ್ ಅಂತೂ ಕೇಳಲೇಬೇಡಿ. ಅದು ರುಟೀನ್ ಹೆಂಗೆ ಹೋಗುತ್ತೋ ಹೇಳೋಕ್ಕೆ ಆಗೋಲ್ಲ. ಸೊ ಹಾಗಾಗಿ 5:30ಗೆ ನಿಮ್ಗೆ ಜಾಸ್ತಿ ಇವಾಗ ಬೇಗ ಹೇಳೋಕ್ಕಾಗಿಲ್ಲ ಅಂದರೆ ಜಸ್ಟ್ 5:30ಗೆ ಎದ್ಬಿಟ್ಟು, ಅದಾದಮೇಲೆ 6 ಅಂದರೆ ನೀವು ಫಸ್ಟ್ 6:30ಇಂದ ಸ್ಟಾರ್ಟ್ ಮಾಡಿ. ಅದಾದಮೇಲೆ ರೂಢಿ ಬಿದ್ಮೇಲೆ ಮತ್ತೆ 6 o'clock, ಅದಾದಮೇಲೆ 5:30, ಈ ಥರ ನೀವು ರೂಢಿ ಹಾಕ್ಕೋತಾ ಹೋಗಿ. ಆವಾಗ ನಿಮಗೆ ಅಂತ ಹೇಳ್ಬಿಟ್ಟು ಟೈಮ್ ಸಿಗುತ್ತೆ. ನಾವೇನಾದರೂ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಸೊ ಎಲ್ಲೋ ಆಚೆ ಕಡೆ ಹೋಗೋದಾಗಿರ್ಬೋದು, ಅಥವಾ ಫ್ರೆಂಡ್ಸ್ನ ಮೀಟ್ ಆಗೋದಾಗಿರ್ಬೋದು, ಏನಾದರೂ ರೆಸಿಪಿ ಟ್ರೈ ಮಾಡೋದಾಗಿರ್ಬೋದು, ಈ ಥರ ಎಲ್ಲನೂ ಕೂಡ ಮಾಡೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಸೊ ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ಕೊಟ್ಕೊಂಡಾಗ ಮಾತ್ರ ನಮ್ಮೊಂದು ಲೈಫು
ಚೆನ್ನಾಗಿರುತ್ತೆ. ಮತ್ತೊಬ್ರು ನಾವು ಅಂದರೆ ನಮ್ಮ ಒಂದು ಫ್ಯಾಮಿಲಿನೂ ಕೂಡ ನಾವು ಕೇರ್ ಮಾಡೋಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ. ಸೊ ನಾವು ಖುಷಿಯಾಗಿದ್ದರೆ ನಮ್ಮನ್ನು ನೋಡಿ ನಮ್ಮ ಫ್ಯಾಮಿಲಿನೂ ಕೂಡ ಖುಷಿಯಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾವೇ ನಮಗೆ ಮೋಟಿವೇಟ್ ಮಾಡ್ಕೋಬೇಕು. ಓಕೆನಾ, ಇದು ಥರ್ಡ್ ಪಾಯಿಂಟ್. ಇನ್ನು ಫೋರ್ತ್ ಪಾಯಿಂಟ್ ಬಂದು, ಇವಾಗ ನಾನು ಚಹಾ ಕುಡಿದ್ಬಿಟ್ಟು ಅದಾದಮೇಲೆ ನಾನು ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಒಂದು ಎಲ್ಲೋ ಕೇಳಿದ್ದೆ ಸಬ್ಬಸಿಗೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಸಬ್ಬಸಿಗೆ ಉಪ್ಪಿಟ್ಟನ್ನ ಟ್ರೈ ಮಾಡಿದ್ದೆ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ನಾರ್ಮಲಾಗಿ ಯಾವ ಥರ ಉಪ್ಪಿಟ್ಟು ಮಾಡ್ತೀವಿ ಸೊ ಅದೇ ಥರನೇ ಉಪ್ಪಿಟ್ಟು ಮಾಡೋದು, ಆದರೆ ಸಬ್ಬಸಿಗೆ ಸೊಪ್ಪನ್ನ ಹಾಕಿದ್ದೆ. ಅದಾದಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಶೇಂಗಾ ಕಾಳು, ಪುಟಾಣಿ ಕಾಳು, ಅದಾದಮೇಲೆ ನೀವು ಬೇಕಂದರೆ ಗೋಡಂಬಿನೂ ಹಾಕೋಬೋದು, ಗೋಡಂಬಿ, ಆಮೇಲೆ ಕ್ಯಾರೆಟು, ಬೀನ್ಸು, ಅಂದರೆ ಬೀನ್ಸ್ ಎಳೆದಿರಬೇಕು, ಎಳೆದಿದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಅದಾದಮೇಲೆ ಕ್ಯಾರೆಟು, ಈ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ, ಸಖತ್ತಾಗಿತ್ತು ಮಾತ್ರ. ನಮ್ಮ ಮನೇಲಿ ಉಪ್ಪಿಟ್ಟಂದರೆ ಅಷ್ಟೊಂದು ಅವಾಯ್ಡ್ ಮಾಡ್ತಾರೆ, ಇಷ್ಟ ಆಗಲ್ಲ. ಬಟ್ ಹಾಗಂತ ನಾನು ಮಾಡೋದನ್ನೇ ಬಿಡೋದಿಲ್ಲ, ಅದೇ ರೂಢಿಯಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಡೈಲಿ ವೀಕ್ಲಿ ಏನಿರುತ್ತೆ ಡೈಲಿ ಒಂದೊಂದು ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಒಂದಿನ ದೋಸೆ, ಇಡ್ಲಿ, ಸಾಬುದಾನಿ ವಡೆ, ಅದಾದಮೇಲೆ ಉಪ್ಪಿಟ್ಟು, ಅವಲಕ್ಕಿ, ಈ ಥರ ಶಾವಿಗೆ ಉಪ್ಪಿಟ್ಟು, ಮ್ಯಾಗಿ, ಈ ಥರ ಎಲ್ಲನೂ ಒಂದೊಂದು ಡೇ ಒಂದೊಂದು ಥರ ಮಾಡ್ತೀನಿ. ಯಾವುದು ಕೂಡ ಮಕ್ಕಳಿಗೆ ನಾವು ಏನು ರೂಢಿ ಹಾಕ್ತೀವಿ ಇವಾಗಿಂತ ಅದೇ ರೂಢಿ ಆಗುತ್ತೆ. ಸೊ ಹಾಗಾಗಿ ನಾನು ಆ ಥರ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫೋರ್ತ್ ಪಾಯಿಂಟ್ಗೆ ಬರ್ತೀನಿ. ಯಾವುದೇ ವಿಷಯ ಆಗಿರಲಿ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಇವಾಗ ಬೇರೆದವರೇ ಏನಾದರೂ ಅನ್ನಲಿ, ಅಥವಾ ಫ್ರೆಂಡ್ಸೇ ಏನೋ ಅನ್ನಲಿ, ಅಥವಾ ಹಸ್ಬೆಂಡೇ ಏನಾದರೂ ಅನ್ನಲಿ, ಯಾವುದೇ ಒಂದು ವಿಷಯನೇ ಆಗಲಿ ನೀವು ಸೀರಿಯಸ್ಸಾಗಿ ತೊಗೋಬಾರ್ದು. ಇವಾಗ ಒಂದು ವಿಷಯ ಏನಾದರೂ ತೊಗೊಂಡ್ಬಿಟ್ರೆ ನಿಮ್ಮ ಒಂದು ಡೇ ಪೂರ್ತಿ ಹಾಳಾಗ್ಬಿಡುತ್ತೆ. ನೀವು ಅದನ್ನೇ ಯೋಚನೆ ಮಾಡ್ತಾ ಅಡುಗೆ ಚೆನ್ನಾಗಿ ಮಾಡೋದಿಲ್ಲ, ಹಸ್ಬೆಂಡ್ ಜೊತೆ ಏನಾದರೂ ಮಾತಾಡೋಕ್ಕೆ ಹೋಗಿ ಅಲ್ಲಿ ಕ್ಲಾಶಸ್ ಆಗಿ ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮೂಡ್ ಅಪ್ಸೆಟ್ ಆದರೆ ಮನೆಯಲ್ಲಿನೂ ಅವ್ರಿಗೂ ಕೂಡ ಮೂಡ್ ಅಪ್ಸೆಟ್ ಆಗುತ್ತೆ. ಅದಾದಮೇಲೆ ಮಕ್ಕಳ ಕಡೆ ಕೇರ್ ಕೊಡೋಕ್ಕಾಗಲ್ಲ. ಸೊ ನಾವು ಒಂದು ಸ್ವಲ್ಪ ನಮ್ಮ ಮೂಡನ್ನ ಹಾಳು ಮಾಡ್ಕೊಂಡ್ರೆ ಇಡೀ ಫ್ಯಾಮಿಲಿ ಮೂಡೆಲ್ಲ ಹಾಳಾಗುತ್ತೆ. ಸೊ ನಾವು ಇದನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟು ನಾವು ನಮ್ಮ ತನನ ನಾವು ಖುಷಿಯಾಗಿದ್ಬಿಟ್ಟು ನಮ್ಮ ಕೇರ್ನ ನಾವು ಮಾಡ್ಕೊಂಡು ಫ್ಯಾಮಿಲಿನೂ ಖುಷಿಯಾಗಿಡ್ಬೇಕಲ್ವ. ಸೊ ಅದನ್ನು ನೀವು ತಲೆಯಲ್ಲಿಟ್ಕೊಂಡು ಯಾವುದೇ ವಿಷಯನಾಗಲಿ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗಬೇಡಿ. ಯಾರಾದರೂ ಏನಾದರೂ ಅಂದ್ರೆ ನಿಮಗೆ ಗೊತ್ತಿದೆಯಾ ನೀವು ಕರೆಕ್ಟಾಗಿದ್ದೀರಾ, ನಾನು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ, ನಾನು ಎಲ್ಲಿನೂ ಎಳುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಯಾಕೆ ತಲೆ ಕೆಡಿಸ್ಕೋತೀರಾ, ಮತ್ತೊಬ್ಬರ ಮಾತಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ. ಅದಾದಮೇಲೆ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿರೋ ವಿಷಯ ಇದ್ದರೆ ಮಾತಾಡಿ, ಅಂದರೆ ಒಳ್ಳೆಯ ಸಜೆಷನ್ ಕೊಡಿ. ಬಟ್ ಏನೂ ಗೊತ್ತಿಲ್ಲದೆ ಇರೋ ವಿಷಯ ಆಗಿರ್ಬೋದು, ಮತ್ತೊಬ್ಬರ ಬಗ್ಗೆ ಮಾತಾಡೋದಾಗಿರ್ಬೋದು, ಯಾವುದೇ ಥರ ಮಾತು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ನಮ್ಮ ಒಂದು ಮೈಂಡ್ ಏನಾಗುತ್ತೆ ಫ್ರೀಯಾಗಿರುತ್ತೆ. ಇವಾಗ ಎಲ್ಲೋ ಒಂದು ಕಡೆ ಮಾತಾಡಿಬಿಟ್ವಿ, ಮಾತಾಡೋ ಫ್ಲೋ ಅಲ್ಲಿ ಏನಾದರೂ ತಪ್ಪಾಗಿ ಎದುರುಗಡೆ ಇರೋರು ನಾವು ಕರೆಕ್ಟಾಗಿ ಮಾತಾಡಿದ್ರು ಎದುರುಗಡೆ ಇರೋರು ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಸೊ ಆವಾಗ ಅವ್ರು ಏನಾದರೂ ಅಂದರೆ ಅದನ್ನು ನಾವು ಯೋಚನೆ ಮಾಡ್ತಾ ಕೂರ್ತೀವಿ, ಅಯ್ಯೋ ಅವ್ರು ಹಿಂಗಂದ್ರು, ಅಯ್ಯೋ ಇವ್ರು ಹಂಗಂದ್ರು ಅಂತ ಹೇಳ್ಬಿಟ್ಟು. ಸೊ ಅದಕ್ಕಿಂತ ಜಾಸ್ತಿ ನಾವು ಮಾತಾಡೋದನ್ನೇ ಕಡಿಮೆ ಮಾಡಿದ್ರೆ ಏನಂತಾರೆ, ಅಬ್ಬಬ್ಬ ಅಂದರೆ ಇವಳು ಮಾತಾಡೋದೇ ಇಲ್ಲ, ಇವಳಿಗೆ ಈಗು ಅಂತ ಅನ್ಕೋಬೋದು. ಬಟ್ ನಾವು ಮಾತಾಡಿದರೆ ಅದನ್ನೇ ಹಿಡ್ಕೊಂಡು ಕೊಡ್ತಾರಲ್ವ. ಅದಕ್ಕೆ ಆದಷ್ಟು ಮಾತನ್ನ ಕಡಿಮೆ ಮಾಡಿ ಸೊ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಇನ್ನು ಫಿಫ್ತ್ ಪಾಯಿಂಟ್ ಬಂದು ಮೇಯ್ನಾಗಿ ನಮ್ಮ ಒಂದು ಹೆಲ್ತ್ನ ನಾವು ಕಾಪಾಡ್ಕೋಬೇಕು. ನಮಗೆ ನಮ್ಮ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಏನು ಮಾಡ್ತೀವಿ ಹೌಸ್ ವೈಫ್ಗಳು, ನನಗೇನಾದರೂ ಆಗಲಿ ಅದು ಕೆಲಸ ಆಗಿಬಿಡಬೇಕು ಫಸ್ಟ್. ಇವಾಗ ಬಟ್ಟೆ ತೊಳೆಯೋದಿದೆ, ಇದು ಎಷ್ಟಾದರೂ ಸುಸ್ತಾಗಲಿ ಆ ಬಟ್ಟೆ ತೊಳೆದು ಬಿಡಬೇಕು. ಆ ಥರ ನಾವು ತುಂಬ ಸ್ಟ್ರೆಸ್ ಇಲ್ಲದೇ ಇರೋ ಕೆಲಸನೆಲ್ಲ ಸ್ಟ್ರೆಸ್ನ ಮೈ ಮೇಲೆ ಹಾಕ್ಕೋತೀವಿ. ಸೊ ಅದನ್ನು ಮಾಡಬಾರ್ದು. ನಮ್ಗೆ ಎಷ್ಟಾಗುತ್ತೆ ನಮ್ಮ ಬಾಡಿಗೆ ಸ್ಟ್ರೆಸ್ ಮಾಡ್ದೇ ನಮ್ಗೆ ಎಷ್ಟಾಗುತ್ತೆ ನಾವು ಅಷ್ಟನ್ನು ಮಾಡ್ಕೋಬೇಕು. ಆ ಕೆಲಸ ಇವತ್ತೆಲ್ಲ ನಾಳೆ ನಾವೇ ಮಾಡೋದು, ಆದರೆ ಇವತ್ತು ನಾವು ಎಷ್ಟು ಮಾಡೋಕ್ಕಾಗುತ್ತೆ ನಮ್ಮ ಕೈಲಿ ಅಷ್ಟೇ ನಾವು ಮಾಡಬೇಕು ಅಲ್ವಾ. ನಮಗೇನಾದರೂ ಹೆಲ್ತ್ ಕೆಟ್ಟರೆ ಆವಾಗ ಮತ್ತೆ ಫ್ಯಾಮಿಲಿಗೆ ಎಫೆಕ್ಟ್ ಅಲ್ವಾ. ಸೊ ನಿಮ್ಗೇನಾದರೂ ಆದರೆ ಮತ್ತೆ ಫ್ಯಾಮಿಲಿಗೆ, ಮಕ್ಕಳಿಗೂ ಎಫೆಕ್ಟು, ಹಸ್ಬೆಂಡ್ಗೆ ಎಫೆಕ್ಟು, ಮನೆ ವಾತಾವರಣ ಎಲ್ಲ ಹಾಳಾಗುತ್ತೆ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ನಿಮ್ಮ ಕೈಲಿ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಮಾತ್ರ ನೀವು ಮಾಡಿ. ಓಕೆನಾ. ನಿಮ್ಮ ಒಂದು ಹೆಲ್ತನ್ನು ಕೂಡ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಸ್ಟ್ರೆಸ್ ತೊಗೋಬೇಡಿ. ಎದ್ದಕ್ಕೂ ಕೂಡ ತುಂಬ ಸ್ಟ್ರೆಸ್ ತೊಗೋಬಾರ್ದು. ಸೊ ಸ್ಟ್ರೆಸ್ನ ತೊಗೋಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಓಕೆನಾ. ಬೇಗ ಅಂದರೆ ನಿಮ್ಮೊಂದು ಫ್ಯಾಮಿಲಿ ರೂಟೀನ್ ಏನಿರುತ್ತೆ, ನಿಮ್ಮ ಡೇ ರೂಟೀನ್ ಅದನ್ನು ನೋಡಿಕೊಂಡು ನೀವು ಬೇಗ ಮಲ್ಕೊಂಡು ಸ್ವಲ್ಪ
ಬೆಳಿಗ್ಗೆ ಬೇಗ ಎದ್ದರೆ ನಿಮಗೂ ಟೈಮ್ ಕೊಡ್ಬೋದು. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡಬೇಕು, ಅಲ್ಲಿನೂ ಟೈಮ್ ಸಿಗುತ್ತೆ ನಿಮಗೆ ಅಂತ ನಿಮ್ಗೆ ಟೈಮ್ ಸಿಗುತ್ತೆ. ಸೊ ವಾಕಿಂಗ್ ಹೋದಲ್ಲಿ ಅಲ್ಲಿ ಯಾರಾದರೂ ಫ್ರೆಂಡ್ಸ್ ಆದರೆ ಸೊ ನಿಮಗೆ ಒಬ್ಬರು ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಶೇರ್ ಮಾಡ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ ಒಬ್ಬ ಫ್ರೆಂಡ್ಸ್ ಸಿಗ್ತಾರೆ. ನಿಮ್ಮ ಮನಸ್ಸು ಅಲ್ಲಿ ಹಗುರ ಆಗುತ್ತೆ. ಸೊ ನಿಮ್ಮ ಒಂದು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಅದಾದಮೇಲೆ ಬ್ರೇಕ್ಫಾಸ್ಟು, ಮನೆ ಕೆಲಸ ಎಲ್ಲ ಮಾಡಿದ್ಮೇಲೆ ಮತ್ತೆ ನಿಮಗೆ ಟೈಮ್ ಸಿಗುತ್ತೆ ನಿಮ್ಮ ನೀವು ರೂಟೀನ್ನ, ನಿಮ್ಮ ಕೇರ್ನ ನೀವು ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನ ಮತ್ತೆ ನೀವು ನಿದ್ದೆ ಮಾಡ್ಬೋದು. ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿರ್ತಾರೆ, ಮಧ್ಯಾಹ್ನ ನೀವು ಮತ್ತೆ ನಿದ್ದೆ ಮಾಡ್ಬೋದು. ಹಾಗಾಗಿ ನೀವು ಚೆನ್ನಾಗಿ ಮೊದಲು ನಿದ್ದೆ ಮಾಡಿ. ಸೊ ಅದಾದಮೇಲೆ ನಿಮ್ಗೆ ಇಷ್ಟ ಆದ ಕೆಲಸ ಮಾಡಿ. ನಿಮ್ಗೇನು ಇಷ್ಟನೋ, ಇವಾಗ ನಿಮಗೆ ಸಾಂಗ್ ಕೇಳೋಕ್ಕೆ ಇಷ್ಟನಾ, ಸಾಂಗ್ ಕೇಳಿ. ಒಳ್ಳೆ ವ್ಲಾಗ್ಸ್ ನೋಡೋಕ್ಕೆ ಇಷ್ಟನಾ, ವ್ಲಾಗ್ಸ್ ನೋಡಿ. ನಾನು ಕೂಡ ವ್ಲಾಗ್ಸ್ ನೋಡ್ತೀನಿ. ನಾನು ವ್ಲಾಗ್ಸ್ ನೋಡೋರ್ಗೆ ಏನು ಅನಿಸುತ್ತೆ, ಇವಳೇನು ಬೆಳಗ್ಗೆಯಿಂದ ಮೊಬೈಲೇ ಇಟ್ಕೊಳ್ತಾಳಪ್ಪ ಅನಿಸುತ್ತೆ. ಬಟ್ ಆ ಮೊಬೈಲ್ನಲ್ಲಿ ನೋಡಿ, ಬಟ್ ಎಷ್ಟು ಯೂಸ್ ಮಾಡಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಮೊಬೈಲಾದರೂ ಅತಿಯಾದರೆ ಯಾವುದು ಕೂಡ ವಿಷ ಆಗುತ್ತೆ. ಸೊ ನಾವು ಏನು ನೋಡ್ತೀವಲ್ವ ಅದು ನಮಗೆ ಹೆಲ್ಪ್ಫುಲ್ ಆಗಬೇಕು, ನಮಗೆ ಅದರಿಂದ ಏನಾದರೂ ಯೂಸ್ಫುಲ್ ಆಗಬೇಕು. ಸೊ ಆ ಥರ ನೋಡಿ ವ್ಲಾಗ್ಸ್. ಏನೋ ಒಂದು ಎಜುಕೇಷನ್ ಆಗಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಟಿಪ್ಸ್ ಆಗಿರ್ಬೋದು, ಅವರ ಒಂದು ಫುಡ್ ರೂಟೀನ್ ಆಗಿರ್ಬೋದು, ನಮಗೆ ಮೋಟಿವೇಟ್ ಸಿಗುವಂಥ ವಿಡಿಯೋಸ್ನ ನೋಡಿ. ಆವಾಗ ನಿಮಗೂ ಕೂಡ ಖುಷಿಯಾಗುತ್ತೆ. ನಾನು ಆ ಥರನೇ ಮಾಡೋದು. ನನಗೆ ಯಾವಾಗ ಟೈಮ್ ಸಿಗುತ್ತೆ, ನಾನು ಯಾರ್ದಾದ್ರೂ ವೀಡಿಯೋ ನೋಡಿದರೆ ಅದರಲ್ಲಿ ನನಗೆ ಏನಾದ್ರು ಹೆಲ್ಪ್ ಇದ್ದರೆ ಮಾತ್ರ ಆ ಒಂದು ವಿಡಿಯೋ ನೋಡ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಇವಾಗ ನಾವು ಹೆಣ್ಮಕ್ಳು ಮನೆಯಲ್ಲೇ ಕೂತಿರ್ತೀವಿ. ಇವಾಗ ನಾವು ಎಲ್ಲೂ ಆಚೆ ಕಡೆ ಹೋಗೋದಿಲ್ಲ, ಹೊರಗಿನ ಪ್ರಪಂಚ ಗೊತ್ತಿರೋದಿಲ್ಲ. ಸೊ ಆವಾಗ ಏನಾಗುತ್ತೆ, ಈ ಥರ ಒಂದು ವ್ಲಾಗ್ಸ್ ನೋಡೋದ್ರಿಂದ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ಓಕೆ, ಹೊರಗಡೆ ಈ ಥರ ನಡೀತಾ ಇದೆ, ಈ ಥರ ಇದೆ, ನಮ್ಮ ಮನೇಲೂ ಏನಾದರೂ ಈ ಥರ ಆದರೆ ಈ ಥರ ರಿಯಾಕ್ಟ್ ಮಾಡಬೇಕು. ಎಜುಕೇಷನ್ ಆಗಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಆಗಿರ್ಬೋದು, ಏನೋ ಒಂದು ಚೆಕ್ ಮಾಡಿದಾಗ ನಮಗೂ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗದೇ ಇದ್ರೂ ಬೇರೆದವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಲ್ವಾ, ಆ ವಿಷಯ ನಮ್ಗೆ ಗೊತ್ತಾಗುತ್ತೆ. ಯಾವ ಥರ ಇರಬೇಕು, ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತ ಬಿಟ್ಟು. ಸೊ ಅದನ್ನು ನಮಗೆ ಹೆಲ್ಪ್ ಆಗುತ್ತೆ. ನಾನು ಮೊಬೈಲಿಂದನೇ ನಾನು ತಿಳ್ಕೊಂಡಿರೋದು ಜಾಸ್ತಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಮ್ಮ ಒಂದು ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ. ಓಕೆ, ನಾನು ಈ ಥರ ಇರಬೇಕು ಅಂತ ಹೇಳ್ಬಿಟ್ಟು ಚೇಂಜ್ ಆಗುತ್ತೆ. ಅದನ್ನು ನಾವು ಯಾವ ಥರ ಅಳವಡಿಸ್ಕೊಳ್ತೀವಲ್ವ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ನಿಮ್ಗೆ ಏನು ಇಷ್ಟನೋ, ಆಗಲೇ ಹೇಳಿದೆ ಅಲ್ಲ, ಸಾಂಗ್ ಕೇಳಿ, ವೀಡಿಯೋಸ್ ನೋಡಿ. ಅದಾದಮೇಲೆ ನಿಮ್ಗೆ ಏನಾದರೂ ಬ್ಯಾಂಗಲ್ಸ್ ಮಾಡೋಕ್ಕೆ ಬರುತ್ತಾ, ಬ್ಯಾಂಗಲ್ಸ್ ಮಾಡಿ, ಇಯರಿಂಗ್ಸ್ ಮಾಡಿ, ಸಾರಿ ಕುಚ್ಚು ಹಾಕಿ, ಪಿಕೋ ಫಾಲ್ ಮಾಡ್ತಿದ್ರೆ ಪಿಕೋ ಫಾಲ್ ಮಾಡಿ. ನಿಮ್ಗೆ ಎದ್ರಲ್ಲಿ ಖುಷಿ ಸಿಗುತ್ತೆ ಅದನ್ನು ನೀವು ಖುಷಿಯಾಗಿ ನಿಮ್ಮ ಮನಸಾರೆ ಆ ಕೆಲಸನ ಮಾಡಿ. ಆವಾಗ ನಿಮಗೆ ಒಂದು ಮೈಂಡ್ ಸ್ಟ್ರೆಸ್ ಫ್ರೀ ಅನಿಸುತ್ತೆ. ಸೊ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದಕ್ಕೆ ಹೇಳೋಕ್ಕೆ ಆಗೋದಿಲ್ಲ. ಇವಾಗ ನಾವು ಮಕ್ಕಳು, ಈ ಮನೆ ಕೆಲಸ, ಈ ಎಲ್ಲದರಲ್ಲಿನೂ ನಾವು ನಮ್ಮತನನೇ ನಾವು ಮರ್ತು ಬಿಡ್ತೀವಿ. ಸೊ ಹಾಗಾಗಿ ಅದನ್ನೆಲ್ಲನೂ ಪಕ್ಕಕ್ಕಿಟ್ಟು ಒಂದು ಸ್ವಲ್ಪ ಬೆಳಗ್ಗೆ ಎದ್ದರೆ ಅವ್ರದ್ದೆಲ್ಲ ಕೆಲಸನೂ ಮಾಡಿ, ಫ್ಯಾಮಿಲಿನೂ ಕೇರ್ ಮಾಡಿ, ಮತ್ತು ನಮಗೂ ನಾವು ಟೈಮ್ನ ಕೊಡ್ಬೋದು. ಸ್ವಲ್ಪ ಬೇಗ ಹೇಳೋದ್ರಿಂದ ಇಷ್ಟೆಲ್ಲ ನಮಗೆ ಲಾಭ ಆಗುತ್ತೆ ಅಲ್ವಾ. ಸೊ ಟ್ರೈ ಮಾಡಿ ನೋಡಿ ಒಂದು ಸರ್ತಿ. ಸೊ ಅದಾದಮೇಲೆ ನೀವು ನಿಮ್ಮ ಒಂದು ಡೇ ಪ್ಲ್ಯಾನ್ನ ಮಾಡಿ. ಓಕೆನಾ, ಇದು 7 ಪಾಯಿಂಟು. ಸೊ 7th ಪಾಯಿಂಟ್ ಏನಂದರೆ, ನಿಮ್ಮೊಂದು ಡೇ ಪ್ಲ್ಯಾನ್ನ ಮಾಡಿ. ಅಂದರೆ ನೀವು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆ ವಾಕಿಂಗ್ ಮಾಡಬೇಕು, ವಾಕಿಂಗ್ ಮಾಡಿ ಬಂದಮೇಲೆ ನಾನು ಯಾವ ಕೆಲಸ ಮಾಡಬೇಕು, ಸೊ ನನ್ನ ಹೆಲ್ತ್ನ ಯಾವ ಥರ ನಾವು, ಇವಾಗ ದಪ್ಪ ಇದ್ದರೆ ಯಾವ ಥರ ಡಯೆಟ್ ಮಾಡ್ಬೋದು, ಸಣ್ಣ ಇದ್ದರೆ ಯಾವ ಥರ ನಾವು ಹೆಲ್ತ್ನ ಮೇಂಟೈನ್ ಮಾಡ್ಬೋದು. ಸೊ ಮಕ್ಕಳಿಗೆ ಯಾವ ಥರ ನೀವು ಫುಡ್ ಕೊಡ್ಬೋದು, ಯಾವ ಥರ ಅವ್ರಿಗೆ ಮೇಯ್ನಾಗಿ ಅಂದರೆ ಚಿಕ್ಕ ಮಕ್ಕಳಿದ್ರೆ, ಇವಾಗ ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವ್ರಿಗೆ ಯಾವ ಥರ ನಾವು ಮೋಟಿವೇಟ್ ಮಾಡ್ಬೋದು, ಯಾವ ಥರ ಹ್ಯಾಂಡ್ ರೈಟಿಂಗ್ ಬರ್ಸೋದಾಗಿರ್ಬೋದು. ಇವಾಗ ನಾವು ಮನೆಯಲ್ಲಿ ನಾವೇ ಇರ್ತೀವಿ, ನಾವು ಮತ್ತು ನಮ್ಮ ಮಕ್ಕಳು, ಅಂದರೆ ಚಿಕ್ಕ ಮಕ್ಕಳು. ಅವರಿಗೆ ಯಾವ ಥರ ಮಾತಾಡಿಸಿ ನಾವು ಮಾತಾಡಿಸ್ಲಿಲ್ಲ, ಅವ್ರ ಕಡೆ ಕೇರ್ ಕೊಡಲಿಲ್ಲ ಅಂದರೆ ಮಾತು ಡಿಲೇ ಆಗುತ್ತೆ. ಸೊ ನನ್ನ ಮಗನಿಗೆ ಸ್ವಲ್ಪ ಅದೇ ಥರ ಆಯಿತು. ಸೊ ಹಂಗಾಗಿ ಇವಾಗ ಸೆಕೆಂಡ್ ಬೇಬಿ 1 ಇಯರ್ ಇದ್ದಾಳೆ. ಸೊ ಇವಾಗೇ ಮಾತಾಡ್ತಾ ಇದ್ದಾಳೆ. ಸೊ ಅದು ಯಾವ ರೀತಿ ನಾನು ಟ್ರೈನ್ ಕೊಡ್ತಾ ಇದ್ದೀನಿ, ಯಾವ ರೀತಿ ಅವಳಿಗೆ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಂಗಾಗಿ ಅದನ್ನು ನಾವು ಬಿಲ್ಡ್ ಮಾಡ್ಕೋಬೋದು. ಸೊ ಅವ್ರಿಗೆ ಆ್ಯಕ್ಟಿವಿಟೀಸ್, ಇವಾಗ ಆಟ ಆಡಿಸ್ತಾನೆ ಯಾವ ರೀತಿ ನಾವು ಕಲಿಸ್ಬೋದು. ಸ್ಕೂಲಿಗೆ ಹೋದ್ಮೇಲೆ ಅವ್ರು ಕಲಿತಾರೆ ಅಂತ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಲ್ಲ, ಸ್ಕೂಲಿಗೆ ಹೋದ್ಮೇಲೆ ಕಲಿಯೋದು ಅದು ಒಂದು ಟೈಮ್ ಬೇರೆಯೇ. ಬಟ್ ನಾವು ಮನೇಲಿ ಯಾವ ಥರ ನಾವು ಮಕ್ಕಳಿಗೆ ಕಲಿಸ್ತೀವಿ ಅದು ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ಥರ ಕೂಡ್ತೀವಿ ಅವರು ಅದೇ ಥರ ಕೂಡ್ತಾರೆ, ನಾವು ಯಾವ ಥರ ಫುಡ್ ತಿಂತೀವಿ ಅವರು ಅದೇ ಥರ ಫುಡ್ ಬೇಕು ಅಂತಾರೆ. ಇವಾಗ ನಾವು ಬೆಳಗ್ಗೆ ತಿಂಡಿ ಜೊತೆ ಒಂದು ಸ್ವಲ್ಪ ಫ್ರೂಟ್ನ ತಿಂದರೆ ಅವರು ಕೂಡ ಫ್ರೂಟ್ ಸ್ವಲ್ಪ ತಿಂಡಿನ ತಿಂತಾರೆ. ಸೊ ಅದೇ ಥರ ನಾವು ರೂಢಿನ ಹಾಕ್ತಾ ಹೋಗಬೇಕು. ನಾವು ಏನು ರೂಢಿ ಹಾಕ್ತೀವಿ ಮಕ್ಕಳಿಗೆ ಅದೇ ರೂಢಿ ಆಗುತ್ತೆ. ಸೊ ಅದ್ರ ಕಡೆನೂ ಕೇರ್ ಕೊಡಬೇಕು. ಇವಾಗ ನಾವು ಏನು ಮಾಡ್ತೀವಿ, ಹೌಸ್ ವೈಫ್ಗಳು ಕೆಲಸ ಮಾಡ್ತಾ ಮಕ್ಕಳ ಕಡೆ ಕೇರ್ ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಏನು ಮಾಡ್ತೀವಿ, ಕೊಡ್ತೀವಿ. ಬಟ್ ಫುಡ್ ಇದು ಒಂಥರ ಫ್ರೂಟು
ಇದೆಲ್ಲ ಕೊಡೋದು ಮಾಡೋದು ತಿನ್ನಲ್ಲ ಅಂತ ಫೋರ್ಸೇಬಲ್ ತಿನ್ಸೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಅವ್ರಿಗೆ ಖುಷಿಯಿಂದನೇ ಅವರಾಗಿ ಇಷ್ಟಪಟ್ಟು ತಿನ್ನಬೇಕು, ಇಷ್ಟಪಟ್ಟು ಸ್ಟಡೀಸ್ ಮಾಡಬೇಕು, ಆ ಥರ ಇಷ್ಟಪಟ್ಟು ಗೇಮ್ ಆಡಬೇಕು, ಆ ಗೇಮಲ್ಲಿನೇ ಅವರು ಕಲಿಬೇಕು. ಸೊ ಈ ಥರ ಯಾವ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಎಲ್ಲ ಥರನೂ ಯೋಚನೆ ಮಾಡಬೇಕಾಗತ್ತೆ, ಸ್ವಲ್ಪ ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದು ಎಲ್ಲ ಥರ ಮಾಮ್ ಅಂದರೆ ಮಲ್ಟಿ ಟಾಸ್ಕಿಂಗ್ ರೋಬೋ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಎಲ್ಲ ಜವಾಬ್ದಾರಿನೂ ನಮಗಿರುತ್ತೆ. ಮಕ್ಕಳು ಆಗೋಕ್ಕಿಂತ ಮುಂಚೆನೇ ಲೈಫ್ ಬೇರೆ ಇರುತ್ತೆ, ಮಕ್ಕಳು ಆದಮೇಲೆ ಲೈಫೇ ಬೇರೆ ಇರುತ್ತೆ. ಸೊ ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ ಕೂಡ. ಸೊ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಕ್ಕಳಿಗೆ ಯಾವ ಥರ ನಾನು ಕಲಿಸ್ತಾ ಇದ್ದೀನಿ, ನಾನು ಯಾವ ಥರ ಇಬ್ಬರು ಮಕ್ಕಳಿದ್ದಾರೆ, ಯಾವ ಥರ ಮ್ಯಾನೇಜ್ ಮಾಡ್ತೀನಿ ಟೈಮ್ ಅಂತ ಹೇಳ್ಬಿಟ್ಟು ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಇವಾಗ ಟಿಫನ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಚಿಕ್ಕವಳಿಗೆ ದೇವ್ರಿಗೆ ಸಿಹಿ ಮಾಡಿದ್ದೆ ಅಲ್ವಾ, ಸೊ ಅದನ್ನೇ ಕೊಟ್ಟೆ. ಅದಾದಮೇಲೆ ಹಸ್ಬೆಂಡ್ ಇದ್ದರು, ಸೊ ಅವ್ರಿಗೆ ಬಿಸಿನೀರನ್ನ ಕೊಟ್ಬಿಟ್ಟು ಇವಾಗ ಅವ್ರಿಗೆ ಕೂಡ ಟೀ ಇಟ್ಟಿದ್ದೀನಿ. ಅವ್ರಿಗೆ ಟೀ ಬಿಸ್ಕೆಟ್ ಕೊಟ್ಬಿಟ್ರೆ ಮತ್ತು 1 hour 2 hour ಹೋಗುತ್ತೆ. ಅಷ್ಟರಲ್ಲಿ ಅವನಿಗೆ ನನ್ನ ದೊಡ್ಡ ಮಗನಿಗೆ ಸ್ಕೂಲಿಗೆ ಕಳಿಸ್ಬೇಕು. ಇವಾಗ ನರ್ಸರಿ ಇದ್ದಾನೆ ಜಸ್ಟು. ಸೊ ಅವನಿಗೆ ಸ್ಕೂಲಿಗೆ ಕಳಿಸಿದ್ದಾದಮೇಲೆ ಚಿಕ್ಕವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ಅದಾದಮೇಲೆ ಮಲಗಿಸ್ತೀನಿ. ಸೊ ಇದು ನನ್ನ ರೂಟೀನ್ ಇರುತ್ತೆ. ಅದಾದಮೇಲೆ ಇವಾಗ ನೆಕ್ಸ್ಟ್ 8th ಪಾಯಿಂಟ್ ಏನಪ್ಪ ಅಂದರೆ, ಯಾವಾಗಲೂ ನಾವಿರೋ ಜಾಗದಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋ ಜನದ ಮಧ್ಯೆನೇ ನಾವು ಇರಬೇಕು. ಆವಾಗ ಮಾತ್ರ ನಮ್ಮೊಂದು ಮೈಂಡ್ ಸೆಟ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ. ಇವಾಗ ಯಾರೋ ಚುಚ್ಚು ಮಾತಾಡೋದು ಅಥವಾ ಅವರು ಮತ್ತೊಬ್ಬರ ಬಗ್ಗೆ ಮಾತಾಡೋದು, ಈ ಥರ ಜನದ ಮಧ್ಯೆ ಇದ್ದರೆ ನಾವು ಕೂಡ ನಮ್ಮದು ಒಂದು ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮೂಡ್ ಆಫ್ ಆಗಿಬಿಡುತ್ತೆ. ಅದಾದಮೇಲೆ ನಮ್ಮ ಒಂದು ಮೈಂಡಲ್ಲಿ ನಾವು ಎಷ್ಟೇ ಪಾಸಿಟಿವ್ ಆಗಿದ್ದರೂ ನಮಗೂ ನೆಗೆಟಿವ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅಂದಿಲ್ಲ ಅಂದ್ರೂ ಅಪವಾದಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಪಾಸಿಟಿವ್ ಆಗಿ ಮಾತಾಡೋ ಜನದ ಮಧ್ಯೆನೇ ಇರಬೇಕು. ನಮ್ಮ ಒಂದು ಮೈಂಡ್ನು ಕೂಡ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಇವಾಗ ನಾನಿಲ್ಲಿ ಟಿಫನ್ ಬಾಕ್ಸ್ನ ಕಟ್ಟಿದೆ. ಅವ್ರಿಗೆ ಟೀ ಕೊಟ್ಬಿಟ್ಟು ಟಿಫನ್ ಬಾಕ್ಸ್ನ ರೆಡಿ ಮಾಡಿ ಇಲ್ಲಿ ಒಂದು ಹೋಮ್ ಮೇಡ್ ಚಾಕ್ಲೇಟ್ಸ್ನ ಹಾಕಿದ್ದೀನಿ. ಸೊ ಚಾಕ್ಲೇಟ್ ವಿಡಿಯೋನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಯಾರಿಗಾದರೂ ಬೇಕಾದರೆ ಚೆಕ್ ಮಾಡಿ, ವಿಡಿಯೋದಲ್ಲಿದೆ. ಸೊ ನಾನು ಮನೇಲಿ ಫ್ರೀ ಇದ್ದಾಗ ಈ ಥರ ಚಾಕ್ಲೇಟ್ಸು, ಏನಾದರೂ ಸ್ನ್ಯಾಕ್ಸು ಅದನ್ನು ಮನೇಲೇ ಮಾಡೋಕ್ಕೆ ನನಗೆ ಇಷ್ಟ. ಸೊ ಹಾಗಾಗಿ ಆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಸೊ ಬೇಕ್ರಿ ಐಟಮ್ಸು ಇದನ್ನೆಲ್ಲನೂ ಕಲಿಯೋಕ್ಕೆ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವ ಥರ ಮನೇಲಿ ಮಕ್ಕಳಿಗೆ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕಿದ್ದೀನಿ. ಸೊ ಚೆಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಫಿಟ್ನೆಸ್. ಇವಾಗ ನಮ್ಮ ಒಂದು ಅದೇ ಹೇಳಿದೆ ಅಲ್ವಾ, ನಾವು ದಪ್ಪ ಇದ್ದರೆ ಯಾವ ಥರ ನಾವು ಡಯಟ್ ಮಾಡ್ಬೋದು, ಸಣ್ಣ ಇದ್ದರೆ ನಾವು ಯಾವ ಥರ ದಪ್ಪ ಆಗ್ಬೋದು ಅಂದರೆ, ಇವಾಗ ನೀವು ಸಣ್ಣ ಇದ್ದರೂ ಪರವಾಗಿಲ್ಲ, ಬಟ್ ಹೆಲ್ದಿಯಾಗಿರಬೇಕು, ಅದು ಮೇಯ್ನಾಗಿದೆ. ನಮ್ಗೆ ಯಾರಿಗಾದ್ರೂ ಅಂದರೆ ಹುಷಾರು ತಪ್ಪಿದರೆ, ಆರಾಮಿಲ್ಲ ಅಂದರೆ ಬೇರೆ ಯಾರಾದರೂ ನೋಡ್ತಾರಾ? ಇಲ್ಲ ಅಲ್ವಾ? ನೋಡ್ಬೋದು, ಅಪ್ಪ ಅಮ್ಮ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ನೋಡ್ಬೋದು, ಇಲ್ಲ ಅಂತಲ್ಲ. ಬಟ್ ಒಂದು ಮನೆ ವಾತಾವರಣ ಅವ್ರೂ ಮೂಡು ಅಪ್ಸೆಟ್ ಆಗುತ್ತೆ. ಸೊ ಹಂಗಾಗಿ ನಾವು ಚೆನ್ನಾಗಿದ್ರೆ ಮಾತ್ರ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇನ್ನೊಂದು ಮೇಯ್ನಾಗಿ ಲಾಸ್ಟ್ ಏನಂದರೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನಿಮ್ಮ ಮೂಡ್ ಎಲ್ಲನೂ ಕ್ಲಿಯರ್ ಆಗುತ್ತೆ. ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಇವಾಗ ಟಿಫನ್ ಎಲ್ಲ ಕಟ್ಟಿ ಇಟ್ಬಿಟ್ಟು ಅದಾದಮೇಲೆ ಇವಳಿಗೆ ಊಟ ಅನಿಸಿದೆ. ಅದಾದಮೇಲೆ ದಾದಾಗೆ ಎಬ್ಸು ಅಂತ ಅಂದಮೇಲೆ ಸ್ಕೂಲ್ ಟೈಮ್ ಆಗಿದೆ, ಅವಳು ಅಮ್ಮನಿಗೆ ಎಬ್ಸೋಕ್ಕೆ ಬಂದಿದ್ದಾಳೆ. ಸೊ ದಾದಾ ಅಂತ ಇದ್ದಾಳೆ. ಸೊ ಆ ಒಂದು ವಿಡಿಯೋನ ಸ್ವಲ್ಪ ಲೈಟಾಗಿ ಶೇರ್ ಮಾಡಿದ್ದೀನಿ. ಸೊ ನೋಡಿ. ಓಕೆ, ಈ ಒಂದು ಮೋಟಿವೇಟ್ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಒಂದು ಹೌಸ್ ವೈಫ್ ಯಾವ ಥರ ಸ್ಟ್ರೆಸ್ ಫ್ರೀಯಾಗಿ ಒಂದು ಮನೇನ ನಮ್ಮ ಒಂದು ಟೈಮ್ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಫಾಲೋ ಮಾಡೋ ಒಂದು ಟಿಪ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಥ್ಯಾಂಕ್ ಯು.